ಬೇರೆ ಕಡೆನೂ ಆಗಿದೆ, ಎಂತ ನಮಗಿಂತ ಅಡ್ವಾನ್ಸ್ ಕಂಟ್ರಿಯಲ್ಲಿ ಕೂಡ ಆಗಿದೆ. ಸವಾಲಿಲ್ಲ, ಅದೊಂದು ಸರಿ ಆಗ್ತದೆ, ಏನು ಮಾಡಲಿಕ್ಕೆ ಆಗೋಲ್ಲ. ಟ್ರೈನ್ ಆಕ್ಸಿಡೆಂಟ್ ಆಗ್ತವೆ, ಬಸ್ ಆಗ್ತವೆ, ಏನೇನು ಆಗ್ತಿರ್ತವೆ. HT ಲ್ಯಾಂಡ್ ರಿಲೇಟೆಡ್ ಆಗಿ ಒಂದು ಲೀಸ್ ಕೊಟ್ಟಿದ್ದು ತಮ್ಮ PWD ಇಲಾಖೆ, ಲೀಸ್ ಅವಧಿ ಮುಗಿದಿದೆ, ಬಟ್ ಈ ಕಂಟಿನ್ಯೂಷನ್ ಮಾಡ್ತಾ ಇಲ್ಲ. ನೋಡೋಣ, ನಮ್ಮ ಗಮನಕ್ಕೆ ಬಂದಿಲ್ಲ, ಚೆಕ್ ಮಾಡೋಣ ಬಂದರೆ ಮಾಸ್ಟ್ಲಿ 50 ಎಕರೆ ಹಾರ್ಟ್ ಆಫ್ ಚೆಕ್ ಮಾಡೋಣ. ನನ್ನ ಗಮನಕ್ಕೆ ಬಂದಿಲ್ಲ, ಬಹುಶಃ ಅವಧಿ ಮುಗಿದಿಲ್ಲ, ಗೊತ್ತಿರೋದ. ಮುಗಿದ್ರೆ ಮಾತ್ರ ನಮ್ಮ ಕಡೆ ಬರ್ಬಿಡೋದ, ಇಲ್ಲ ನಮ್ಮ ಕಡೆ ಬಂದಿದೆ. ಒಂದು ವರ್ಷ ಆಯಿತು ನಿಮ್ಮ ಗೊತ್ತಿಲ್ಲ, ನಾನು ಚೆಕ್ ಮಾಡಿದ್ದೀನಿ. PWD ರಸ್ತೆಗಳು ಬಹುತೇಕ ಅಪೂರ್ಣ ಆಗಿದೆ. ಇಲ್ಲೇ ಒಂದು ಸಿಗರಳ್ಳಿ ಕ್ರಾಸಿಂದ ಯಡ್ರಾಮಿ ತಾಲೂಕು ಹೋಗ್ತಕ್ಕಂಥ 4 ವರ್ಷ ಆಯಿತು. ಮಾಧ್ಯಮಿಕ ಮಿತ್ರರನ್ನು ಸ್ವಾಗತಿಸ್ತಾ, ಇನ್ನು ಗಾಜಾದ ಮೇಲೆ ಇಸ್ರೇಲ್ ನಡೆಸ್ತಕ್ಕಂಥ ಮಾನವದ ಹತ್ಯಾಕಾಂಡ ಇದೆಯಲ್ಲ, ಇದನ್ನು ಎಡಪಕ್ಷಗಳು ನಾವು ತೀವ್ರವಾಗಿ ಖಂಡಿಸಿ ಪ್ಯಾಲೆಸ್ತೈನ್ ಜನರಿಗೆ ಸೌಹಾರ್ದವನ್ನು ತೋರಿಸಲಿಕ್ಕೆ ಜೂನ್ 17ನೇ ತಾರೀಕು ರಾಷ್ಟ್ರೀಯ ಸೌಹಾರ್ದ ದಿನ ಅಂತೇಳಿ ಆಚರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಇಡೀ ದೇಶಾದ್ಯಂತ ಅವತ್ತು ಎಡಪಕ್ಷಗಳು ಆಚರಣೆ ಮಾಡ್ತಾಯಿದ್ದಾರೆ. ಅದರ ಅಂಗವಾಗಿ ಗುಲ್ಬರ್ಗದಲ್ಲೂ ಕೂಡ ನಿನ್ನೆ ಎಡಪಕ್ಷಗಳ ಸಭೆ ನಡೆದು ಗುಲ್ಬರ್ಗದಲ್ಲಿ 17ನೇ ತಾರೀಕು ನಾವು ಇಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಒಂದು ಬಹಿರಂಗ ಸಭೆಯನ್ನು ಮಾಡಿ ಇಸ್ರೇಲ್ನ ದಾಳಿಯೊಳಗೆ ಒಳಗಾಗಿರ್ತಕ್ಕಂಥ ಪ್ಯಾಲೆಸ್ತೈನ್ನ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಪ್ಯಾಲೆಸ್ತೈನಿ ಹೋರಾಟಗಾರರಾಗಿ ಬೆಂಬಲ ವ್ಯಕ್ತಿ ಇಡೀ ಆ ಪ್ರದೇಶದ ಜನರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಸೌಹಾರ್ದತೆಯ ಒಂದು ಬಹಿರಂಗ ಸಭೆಯನ್ನು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಇದು ಯಾಕೆ ನಾವು ಇದನ್ನೆಲ್ಲ ವಿರೋಧಿಸಬೇಕು ಅಂತ ಹೇಳಿದ್ರೆ, ಈಗಾಗಲೇ ಇಡೀ ಪ್ರಪಂಚದ ಬೇರೆ ಬೇರೆ ಮೂಲೆಯೊಳಗೆ ಯುದ್ಧದ ಉನ್ಮಾನ ಜಾಸ್ತಿಯಾಗಿ 2-3 ಬಾರಿ ವಿಶ್ವಯುದ್ಧ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಹಂತಕ್ಕೆ ಬಂದು ತಲುಪ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಪ್ರಪಂಚದ ಯಾವುದೇ ಮೂಲೆಯೊಳಗೆ ಯುದ್ಧ ನಡೆದರೆ ಅದರಿಂದ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗ್ತಕ್ಕಂಥದ್ದು. ಯುದ್ಧೋನ್ಮಾದದಲ್ಲಿರ್ತಕ್ಕಂಥವ್ರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಆ ಕಾರಣಕ್ಕೆ ನಾವು ಈ ಯುದ್ಧದೊಳಗೆ